ಆಫರ್ ಪ್ರೈಸ್ ಕೊಡ್ತೀನಿ ಸರ್ 1,25,000 ಕೊಡ್ತೀನಿ ಸರ್. ಬರೀ 190 ಕೊಡ್ತೀನಿ ಸರ್. 1,90,000 ಬರೀ 2016 ಮಾಡಲ್ ಹೋಂಡಾ ಸಿಟಿ CVT ವಿತ್ ಸನ್ ರೂಫ್ ಪುಷ್ಪಳ ಟಾಪ್ ಎಂಡ್ 81,000 ಕಿಲೋಮೀಟರ್ ವಿತ್ ಹಿಸ್ಟ್ರಿ 3,25,000 ರೂಪಾಯಿ ಕೊಟ್ಬಿಡ್ತೀನಿ ಸರ್. ಇದನ್ನ ಗಾಡಿ ಚೆನ್ನಾಗಿದೆ. 4,50,000 ಕೊಟ್ ಮಾಡ್ತೀನಿ. ನಿಮ್ ಚಾನಲ್ ಕಡೆ ಬಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಕೊಟ್ಬಿಡ್ತೀನಿ. ಇದು ಜನವರಿ ಆಫರ್ 3,90,000 1,25,000 ಆಲ್ಟೋ ಬರಲ್ಲ ಈ ರೇಟ್ಗೆ. 4 ಲಕ್ಷಕ್ಕೆ ಕೊಡ್ತೀನಿ ನಿಮ್ ಕಡೆ ಬಂದ್ರೆ. ಪೆಟ್ರೋಲ್ ಆಗಿರುತ್ತೆ ಪೆಟ್ರೋಲ್ ಸರ್. ಪೆಟ್ರೋಲ್ 215 2,15,000 ರೂಪಾಯಿ 2012 ಮಾಡಲು ಆಲ್ಟೋ ಕಿಟನ್ VX. ಇನ್ನೊಂದು 5,000 ಕಮ್ಮಿ ಮಾಡ್ಬಿಟ್ಟು 1,75,000 ಫೈನಲ್ 1,90,000 ರೂಪಾಯಿ. ಹಲೋ ನಮಸ್ಕಾರ ಬೆಂಗಳೂರು, ವೆಲ್ಕಮ್ ಬ್ಯಾಕ್ ಟು ಪವಿತ್ರನ್ಸ್ ಪರ್ಸ್ಪೆಕ್ಟಿವ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ವೀಕ್ಷಕರೇ, ನೀವು ನೋಡ್ಬೋದು ಮತ್ತೆ ಇವತ್ತು ನಾವು ತಿರ್ಗಾ ಕಾಕ್ಟೇಲ್ ಕಾರ್ಸ್ ಕ್ಲಬ್ ಬಂದಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ನಮಗೆ ಬಂದು ಬಸವರಾಜ್ ಸರ್ ಇದ್ದಾರೆ. ಬನ್ನಿ ಫಸ್ಟ್ ಸರ್ನ ಚಾನಲ್ಗೆ ವೆಲ್ಕಮ್ ಮಾಡೋಣ. ಹಾಯ್ ಸರ್. ಲಾಸ್ಟ್ ವಿಡಿಯೋ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿತ್ತು ಸರ್. ಲಾಸ್ಟ್ ಮಂತ್ ಚೆನ್ನಾಗಿತ್ತು. ಈ ಮಂತ್ ಸ್ವಲ್ಪ ಡಲ್ ಇದೆ ಅಂದ್ರೆ ಮಾಡೋಣ ಬಿಡಿ ಸರ್. ಆ್ಯಂಡ್ ಪ್ರೈಸಿಂಗ್ ಎಲ್ಲ ಎಷ್ಟು ರೇಟಿಂದ ಸ್ಟಾರ್ಟ್ ಆಗುತ್ತೆ ಸರ್? ವಿಡಿಯೋದೆಲ್ಲ ಐತೆ ಸರ್. 1.5 ದಿನ ಇದೆ, 1.25 ದಿನ ಇದೆ. ಆ ಕಡೆ ಇದೆ, ಆಟೋ ಇದೆ. ಇಲ್ಲಿ ಸ್ಟಾರ್ಟ್ ಮಾಡೋಣ ಇವಾಗ. ಎಷ್ಟು ರೇಂಜ್ ತನಕ ಹೋಗುತ್ತೆ ಸರ್? ಈ ಅಪ್ ಟು 33 ಇಲ್ಲ 35 lakhs ವರೆಗೂ ಇದೆ. 35 lakhs ಸ್ಟಾಕ್ ಎಲ್ಲ ಬೇರೆ ತೆಗೆಲ್ಲ ಬಿಟ್ಬಿಟ್ಟಿದೀವಿ. ಇವತ್ತು ಬಂದಿರಲ್ಲ ಅಂತ ಮಾಡಿಸ್ಬಿಡೋಣ ಅಂತ ಮಾಡಿಸ್ತಾ ಇದ್ದೀನಿ. ಸ್ಟಾಕ್ ಬೇರೆ ತೆಗೆ ಇದೆ ಅಂದ್ರೆ ಬೇರೆಯವ್ರ ಹತ್ರ ಕಳಿಸ್ಬಿಟ್ಟಿದ್ದೀನಿ. 10 ಕಾರ್ ಬೇರೆ ತೆಗಿದೆ ಅಂದ್ರೆ. ಅಂಡ್ ಇಲ್ಲೂ ತುಂಬಾ ಒಂದು 10ರಿಂದ 15 ಇದೆ. ಆ ಕಡೆ ಇನ್ವೆಂಟರಿ ಒಂದು ಇದೆ. ಅಲ್ಲಿ ನೋಡಿದ್ರೆ ಒಂದು 30ರಿಂದ 40 ಗಾಡಿ ತನಕನೂ ಇರುತ್ತೆ. ಅಂಡ್ ಸರ್ ಲೊಕೇಶನ್ ಅಲ್ಲಿ ಬರುತ್ತೆ ಸರ್? ಎಕ್ಸಾಕ್ಟ್ ಲೊಕೇಶನ್ ಇದು ಆಡ್ಗೋಡಿ ಸಿಗ್ನಲ್ ಸರ್. ಇದು ಸಿಗ್ನಲ್ ಆಡ್ಗೋಡಿ ಸಿಗ್ನಲ್ ಹಾಕ್ಬಿಟ್ರೆ ಇಲ್ಲಿ ಅಂಗಡಿ ಮುಂದೆ ನಿಂತ್ಕೊಳ್ಳುತ್ತೆ ಅಂದ್ರೆ ಬೈಕ್ ಆಗ್ಲಿ ಕಾರ್ ಆಗ್ಲಿ ಯಾತ್ರ ಬಂದ್ರೆ ಇಲ್ಲಿ ಅಂಗಡಿ ಮುಂದೆ ಸ್ಟಾಪ್ ಸಿಗ್ನಲ್. ರೈಟ್ ಸೈಡ್ ಆ ಕಡೆಯಿಂದ ಫೋರಂ ಮಾಲ್ ಕಡೆಯಿಂದ ಬಂದ್ರೆ ಕಡೆಯಿಂದ ಬರುತ್ತೆ. ಈ ಕಡೆ ಬಂದ್ರೆ ಸಿಗ್ನಲ್ ಬಂದ್ರೆ ಇಲ್ಲಿ ಕಾಣುತ್ತೆ ಅಂದ್ರೆ. ಅಂಡ್ ಲೋನ್ ಬಗ್ಗೆ ಸರ್ ಫಸ್ಟ್ ಟೈಮ್ ನೋಡೋರಿಗೆ? ಲೋನ್ ಎಲ್ಲ ಇವಾಗ ಬೇಗನೆ ಮಾಡಿಸ್ತೀವಿ ಸರ್. ಲೋನ್ ಅಂದ್ರೆ 12 ಮಾಡಿದ್ರು ಮಾಡಿಸ್ತಾ ಇದೀವಿ ಇವಾಗ. ಅಂದ್ರೆ 12 ಮಾಡಿದ್ರು ಮಾಡ್ತಾ ಇರಿ ಇವಾಗ. 12 ಮಾಡಲ್ಲ ಫೈನಾನ್ಸ್ ಎಲ್ಲ ಮಾಡಿಸ್ತಾ ಇದೀವಿ. ಬ್ಯಾಂಕ್ ಅಲ್ಲೆಲ್ಲ 14 ಮೇಲೆ ಮಾಡಿಸ್ತಾ ಇದೀವಿ. 14 ಇಂದ ಬ್ಯಾಂಕ್ ಅಲ್ಲಿ ಮಾಡಿಸ್ತಾ ಇದೀವಿ. ಅವರ ಪ್ರೊಫೈಲ್ ಮೇಲೆ ಡಿಪೆಂಡ್ ಸರ್. ಅಂದ್ರೆ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಬ್ಯಾಂಕ್ ಅಲ್ಲಿ ಆಗತ್ತೆ. ಪ್ರೊಫೈಲ್ ಏನಾದ್ರು ಚೆನ್ನಾಗಿಲ್ಲ ಅಂತಂದ್ರೆ ಇದ್ರಲ್ಲಿ ಮಾಡಿಸ್ತೀವಿ ಅಂದ್ರೆ ಫೈನಾನ್ಸ್ ಅಲ್ಲಿ ಮಾಡಿಸ್ತೀವಿ. ಲೈಕ್ ಪ್ರೈವೇಟ್ ಫೈನಾನ್ಸ್ 100% 12% ಇಂದ 14% ವರೆಗೂ ಮಾಡಿಸ್ತಾ ಇದೀವಿ ರೆಡ್ಯೂಸಿಂಗ್. ಈಗ ನಿನ್ನೆ ಒಂದು ಅಮೇಜ್ ಆಯ್ತು. ಈ 1 ಡೇಗೆ ಅಪ್ರೂವಲ್ ಆಯ್ತು ಅಂದ್ರೆ. ಒನ್ ಡೇ ಅಲ್ಲಿ 1 ಡೇಗೆ ಆಯ್ತು. ಸೊ ಈಗ ನಾನು ಗಾಡಿ ನೋಡಕ್ ಬರ್ತೀನಿ. ಗಾಡಿ ಇಷ್ಟ ಆಯ್ತು ಅಂದ್ರೆ ಲೈಕ್ ಇವತ್ತು ನೀವು ಗಾಡಿ ಬಂದು ಗಾಡಿ ಟೆಸ್ಟ್ ಡ್ರೈವ್ ಮಾಡಿ ಎಲ್ಲ ಓಕೆ ಮಾಡಿದ್ಮೇಲೆ ಒಂದು ಟೋಕನ್ ಅಡ್ವಾನ್ಸ್ ಕೊಡಬೇಕು. ಟೋಕನ್ ಅಡ್ವಾನ್ಸ್ ಕೊಟ್ಮೇಲೆ ಪ್ರೊಫೈಲ್ ಎಲ್ಲ ಕೊಡ್ತೀವಿ ನೀವು ಅವ್ರಿಗೆ ಕೊಡ್ಬೇಕು. ನಾವು ಫೈನಾನ್ಸ್ ಬ್ಯಾಂಕ್ ನ ನಂಬರ್ ಕೊಟ್ಬಿಡ್ತೀವಿ. ಬ್ಯಾಂಕ್ ನ ನಂಬರ್ ಕೊಟ್ರೆ ನೀವು ಅವ್ರ ಹತ್ರ ಎಲ್ಲ ಕೋಆರ್ಡಿನೇಷನ್ ಮಾಡ್ಕೊಂಡು ಅವ್ರು ಏನ್ ಕೇಳಿದ್ರೆ ಅವನ್ನೆಲ್ಲ ಕೊಡ್ಬೇಕು. 1 or 2 days ಅಲ್ಲಿ ನಿಮಗೆ ಲೋನ್ ಆಗುತ್ತೆ. 1 or 2 days and within 3rd day ನೀವು ಗಾಡಿನ ಡೆಲಿವರಿ. ಎಸ್. ಅಂಡ್ ಬನ್ನಿ ವೀಕ್ಷಕರೇ, ಆಗ್ಲೇ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ನಂಬರ್, ಕಾಂಟ್ಯಾಕ್ಟ್ ಡೀಟೇಲ್, ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಡಿಸ್ಪ್ಲೇದಲ್ಲಿ ಇಲ್ಲಿ ಕೆಳಗೆ ಕೂಡ ಕೊಟ್ಟಿರ್ತೀನಿ, ಚೆಕ್ ಮಾಡ್ಬೋದು. ಸೊ ಸಿಟ್ ಬ್ಯಾಕ್, ರಿಲ್ಯಾಕ್ಸ್ ಅಂಡ್ ಎಂಜಾಯ್. ಸೊ ಫಸ್ಟ್ ವೆಹಿಕಲ್ ನೋಡ್ಬೋದು ವೀಕ್ಷಕರೇ, ನಮ್ಮ ಮುಂದೆ ಒಂದು ಶೆವರ್ಲೆಟ್ ಕ್ರೂಸ್ ಇದೆ ಸರ್. ಇದು ಡೀಟೇಲ್ಸ್ ಸರ್. ಕ್ರೂಸ್ LTZ 2016 ಮಾಡಲ್ ಸಿಂಗಲ್ ಓನರ್ ಪುಷ್ಪಳ ಸ್ಟಾರ್ಟ್ ವಿತ್ ಸನ್ ರೂಫ್ ಡೀಸೆಲ್. 74,000 ಕಿಲೋಮೀಟರ್ ಓಡಿದೆ. ಸೂಪರ್ ಆಗಿದೆ ಗಾಡಿ ಮಾತ್ರ. ಯಾವ್ದು ಪೇಂಟ್ ಮಾಡಿಲ್ಲ, ಏನು ಮಾಡಿಲ್ಲ. ಹೊಸ ಟೈರ್ ಇದೆ. ಯಾವ್ದು ಒಂದು ಟಚ್ ಅಪ್ ಮಾಡಿಲ್ಲ ಗಾಡಿನ. ವಿತ್ ಸನ್ ರೂಫ್ ಪುಷ್ಪಳ ಸ್ಟಾರ್ಟ್. ಲೆದರ್ ಸೀಟ್ಸ್ ಎಲ್ಲ ಚೆನ್ನಾಗಿದೆ. ಗಾಡಿ ಚೆನ್ನಾಗಿದೆ ಅಂದ್ರೆ. ಆ ಕಡೆ ಓಪನ್ ಆಟೋಮೆಟಿಕ್ ಡೀಸೆಲ್ ಅಲ್ಲ? ಆಟೋಮೆಟಿಕ್ ಡೀಸೆಲ್. ಸೂಪರ್ ಆಗಿದೆ. ಲೆದರ್ ಸೀಟ್ಸ್ ಅದು ನಾರ್ಮಲ್ ಕಂಪನಿದೇನಾ ಇಲ್ಲ? ಎಲ್ಲ ಕಂಪ್ನಿ ಇದೆ. ಇಲ್ಲ ಮಾಡಿಸಿರೋದು ಅನ್ಸುತ್ತೆ ನೋಡಿ. ಕಂಪ್ನಿದ ಮಾಡಿಸಿರೋದು ಅದು ಗೊತ್ತಾಗ್ತಿಲ್ಲ ನನ್ಗನ. ಸೇಮ್ ಆದ್ರೆ ನೋಡಕ್ಕೆ ಒರಿಜಿನಾಲಿಟಿ ತರ. ಡೈರೆಕ್ಟ್ ವಿಡಿಯೋಗಿಂತ ಡೈರೆಕ್ಟ್ ಬಂದ್ರೆ ಸ್ವಲ್ಪ ಇನ್ನೂ ಒಂದು ಕ್ಲಾರಿಟಿ ಸಿಗ್ಬೋದು ಗಾಡಿ ಹೆಂಗಿದೆ ಅಂತ. ಅಂಡ್ ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದೀರಾ ಸರ್? ಸರ್ ಇದು 6,75,000 ಕೊಟ್ಟು ಮಾಡಿದ್ದೀನಿ ಸರ್. 6,70,000 ನಿಮ್ಗೆ ಕೇರಳ ಕಡೆ ಹೆಚ್ಚು ಕಡಿಮೆ ಕೊಟ್ಬಿಡ್ತೀನಿ ಅಂದ್ರೆ ಒಂದು 650 625 625. ಅಂಡ್ ಇದು ಸರ್ವಿಸಿಂಗ್ ಎಲ್ಲ ಹೆಂಗೆ ಸರ್? ಸರ್ವಿಸ್ ಎಲ್ಲ ಮಾಡ್ಬೋದಲ್ಲ ಸರ್. ಎಲ್ಲ ಇದಿದೆ ಭಾಷೆಲ್ ಇದೆ. ಎಲ್ಲ ಮಲ್ಟಿ ಬ್ರ್ಯಾಂಡ್ ಎಲ್ಲ ಮಾಡ್ತಾರಲ್ಲ. ಎಲ್ಲ ಕಡೆ ಇದನ್ನು ಸಿಗತ್ತೆ ಅಂತ ಸರ್ವಿಸ್ ಆಗತ್ತೆ ಅಂದ್ರೆ. ಸೂಪರ್ ಸರ್. ಅಂಡ್ ನೆಕ್ಸ್ಟ್ ಹಂಗೆ ನೋಡಬಹುದು ದ ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್ ಕ್ರೇಟಾ ಸರ್. ಕ್ರೇಟಾ ಸರ್ ಇದು 2018 ಮಾಡಲ್ ಸಿಂಗಲ್ ಓನರ್ ಡೀಸೆಲ್. ಮ್ಯಾಗ್ವಿಲ್ಸ್ ಇದೆ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಇದೆ. 18 ಮಾಡಲ್ ಸಿಂಗಲ್ ಓನರ್ 95,000 ರಿವನ್. ಓಕೆ. ಅಂಡ್ ಇದು ಡೀಸೆಲ್ ಪೆಟ್ರೋಲ್? ಡೀಸೆಲ್ ಸರ್. ಡೀಸೆಲ್ ಆಗಿರುತ್ತೆ. ಓಕೆ. ನೋಡಬಹುದು ಅಲಾಯ್ಸ್ ಎಲ್ಲ ಆಫ್ಟರ್ ಮಾರ್ಕೆಟ್ ಹಾಕಿದ್ದಾರೆ. ಅಂಡ್ ಇದು ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದ್ದೀರಾ ಸರ್? 9,50,000 ಕೊಟ್ಟು ಮಾಡೀನಿ. ನಿಮ್ ಚಾನಲ್ ಕಡೆ ಇದೆ ಬಂದ್ರೆ 8,50,000 ಕೊಡ್ತೀನಿ. ಇದನ್ನ 8,50,000 ಫೈನಲ್ ರೇಟ್. ಅಲಾಯ್ಸ್ ಅಂಡ್ ಮ್ಯಾನ್ಯುಯಲ್ ಆಗಿರುತ್ತೆ ವೆಹಿಕಲ್ ಇದು. ಅಂಡ್ ನೆಕ್ಸ್ಟ್ ಒಂದು ಹೋಂಡಾ ಸಿಟಿ ಇದೆ. ಒಂದು ಸರ್ ಹೋಂಡಾ ಸಿಟಿ ಇದು 2016 ಮಾಡಲ್ ಹೋಂಡಾ ಸಿಟಿ CVT ವಿತ್ ಸನ್ ರೂಫ್ ಪುಷ್ಪಳ ಟಾಪ್ ಎಂಡ್ 81,000 ಕಿಲೋಮೀಟರ್ ವಿತ್ ಹಿಸ್ಟ್ರಿ
ನಾನ್ ಆಕ್ಸಿಡೆಂಟಲ್ ಒರಿಜಿನಲ್ ಟೈರ್ ಹೊಸದು ಎಲ್ಲ ಹೊಸದು. ಆಲ್ ರೈಟ್. 725 ಕೊಟ್ ಮಾಡಿದ್ದೀನಿ ಸರ್. ನಿಮ್ಮ ಕಡೆಯಿಂದ ಬಂದ್ರೆ 650ಗೆ ಕೊಡ್ತೀನಿ ಫೈನಲ್. 6,50,000. ಹೆಂಗಿದೆ ಗಾಡಿ ನೋಡಿ ಅಂದ್ರೆ. ಅಂಡ್ ಬೇಜ್ ಇಂಟೀರಿಯರ್ಸ್ ನೋಡಬಹುದು ಎಷ್ಟು ಸೂಪರ್ ಆಗಿದೆ ಇದಕ್ಕೆ. ಬೇಜ್ ಇಂಟೀರಿಯರ್ ಸೂಪರ್ ಆಗಿದೆ ನೋಡಬಹುದು. ಮ್ಯಾನ್ಯಲ್ ಆಗಿರುತ್ತೆ ಅಲ್ಲ ಸರ್ ಇದು? ಅಲ್ಲ, ಆಟೋಮೆಟಿಕ್. ಇದು ಆಟೋಮೆಟಿಕ್. ಓಕೆ. ಅಂಡ್ ಪೆಟ್ರೋಲ್ ಡೀಸೆಲ್ ಸರ್? ಪೆಟ್ರೋಲ್ ಆಟೋಮೆಟಿಕ್ ಆಗಿರುತ್ತೆ. ಸನ್ ರೂಫ್ ನೋಡಿ ಎಷ್ಟು ಸೂಪರ್ ಆಗಿದೆ. ಸ್ಟಾರ್ಟ್ ಸನ್ ರೂಫ್ ಎಲ್ಲ ಇದೆ ಅಂದ್ರೆ. ಹೋಂಡಾ ಸಿಟಿ ಇಂಜಿನ್ಸ್ ಒಂದು ಪೆಟ್ರೋಲ್ ಇಂಜಿನ್ ತುಂಬಾ ಸ್ಮೂತ್ ಅಂಡ್ ರಿಫೈನ್ಡ್ ಆಗಿರುತ್ತೆ. ಅಂಡ್ ನೆಕ್ಸ್ಟ್ ಹಂಗೆ ಒಂದು Volkswagen Vento 2013 ಮಾಡಲ್ ಸಿಂಗಲ್ ಓನರ್ 47,000 ಕಿಲೋಮೀಟರ್ ವಿತ್ ಹಿಸ್ಟ್ರಿ. ಏನ್ ನಂದು ಖರ್ಚಿಲ್ಲ, ಒಂದು ಸಿಂಗಲ್ NP ಖರ್ಚಿಲ್ಲ. ಗಾಡಿ ಹಂಗಿದೆ 47,000 ವಿತ್ ಹಿಸ್ಟ್ರಿ ಇದೆ ಸರ್. ಅಂದೆ 2013 ಮಾಡಲ್ ಸಿಂಗಲ್ ಓನರ್ ವೆಂಟೋ ಹೈಲೈನ್ ಟಾಪ್ ಎಂಡ್. ಇದು ಪ್ರೈಸಿಂಗ್ ಸರ್? ಸರ್ ಇದು 4,75,000 ಕೊಟ್ ಮಾಡೀನಿ. ನಿಮ್ ಕಡೆಯಿಂದ ಬಂದ್ರೆ 4 ಲಕ್ಷಕ್ಕೆ ಕೊಡ್ತೀನಿ ಸರ್ ಫೈನಲ್. 4 ಲಕ್ಷಕ್ಕೆ ಕೊಡ್ತೀನಿ ನಿಮ್ ಕಡೆಯಿಂದ ಬಂದ್ರೆ. ಪೆಟ್ರೋಲ್ ಆಗಿರುತ್ತೆ? ಪೆಟ್ರೋಲ್ ಸರ್. ಪೆಟ್ರೋಲ್. ಅಂಡ್ ಸ್ಪೇರ್ಸ್ ಎಲ್ಲ ನೋಡಬಹುದು. ಹಂಗೆ ನೀವು ಏನಾದ್ರು ಬೇಕಂದ್ರೆ ಇಲ್ಲೇ ಪರ್ಚೇಸ್ ಮಾಡಬಹುದು. ಸರ್ ಗಾಡಿ ತಗೊಂಡ್ರೆ ಡಿಸ್ಕೌಂಟ್ಸ್ ಆಗುತ್ತಾ ಸರ್? ಗಾಡಿ ತಗೊಂಡ್ರೆ ಡಿಸ್ಕೌಂಟ್ಸ್ ಆಗುತ್ತಾ? ಏನಿಲ್ಲ ಸರ್, ಏನಿಲ್ಲ. ನಮಗೆ ಸ್ಪೇರ್ ಬೇಕು ಅಂತ ಬಿಟ್ಟಿದೀವಿ, ಬೇಕಾದ್ರೆ ಹಾಕೊಡ್ತೀವಿ ಅಂದ್ರೆ. ಆಲ್ ರೈಟ್ ಸರ್. ನೆಕ್ಸ್ಟ್ ಒಂದು ಹೋಂಡಾ ಸರ್ ಹೋಂಡಾ WR ಇದು ಪುಷ್ ಬಟನ್ ಸ್ಟಾರ್ಟ್ ವಿತ್ ಸನ್ ರೂಫ್ ಡೀಸೆಲ್ ಸರ್. ಇದು 75,000 ಕಿಲೋಮೀಟರ್ ಓಡಿದೆ ಸರ್ ವಿತ್ ಹಿಸ್ಟ್ರಿ. ಗಾಡಿ ತುಂಬಾ ಚೆನ್ನಾಗಿದೆ. ವಿತ್ ಸನ್ ರೂಫ್ ಪುಷ್ ಬಟನ್ ಸ್ಟಾರ್ಟ್ 2017 ಮಾಡಲು 725 ಕೋಟ್ ಮಾಡೀನಿ ಸರ್. ಇದು ನಿಮ್ ಕಡೆ ನಿಮ್ ಚಾನಲ್ ಕಡೆ 690ಗೆ ಕೊಡ್ತೀನಿ. ಇದು ನಾನು 6,90,000 ಆಗುತ್ತೆ. ಡೈರೆಕ್ಟ್ ಬಂದ್ರೆ ಏನಾದ್ರು ಆಗುತ್ತಾ ಸರ್? 650ಗೆ ಕೊಟ್ಬಿಡೋಣ ಅಂದೆ. 650ಗೆ ಕೊಟ್ಬಿಡೋಣ. ಈ ಜನವರಿ ಆಫರ್ ಇದು. 6,50,000 ನೋ ಬಾರ್ಗೇನ್. ಸೂಪರ್ ಸರ್. ಆದ್ರೆ ನಾವು ಈಗ ಹೇಳ್ತಾ ಇರೋದು ಯಾವ್ದು ಫೈನಲ್ ಪ್ರೈಸ್ ಅಲ್ಲ. ಆದ್ರೆ ನೀವು ಹೇಳ್ತಾ ಇರೋದು ಡೈರೆಕ್ಟ್ ಬಂದ್ರೆ ನಿಮ್ ಕಡೆ ಬಂದ್ರೆ ಅಷ್ಟೇ ಲಾಸ್ಟ್ ಅಷ್ಟು ಕೊಟ್ಬಿಡ್ತೀನಿ ಅಂದ್ರೆ 650ಗೆ ಕೊಟ್ಬಿಡ್ತೀನಿ ಲಾಸ್ಟ್. ರೈಟ್ ಸರ್. ನೆಕ್ಸ್ಟ್ ಒಂದು Volkswagen Polo ಇದೆ. Volkswagen Polo ಸರ್. ಇದು ಹೈಲೈನ್ ಡೀಸೆಲ್ ಸೆಕೆಂಡ್ ಓನರ್. ಡೀಸೆಲ್ ಹೈಲೈನ್ ಸೆಕೆಂಡ್ ಓನರ್ 78,000 ಕಿಲೋಮೀಟರ್ ಓಡಿದೆ. ಹೊಸ ಟೈರ್ ಹಾಕಿದೆ. ಇನ್ಸೂರೆನ್ಸ್ ಫ್ರೆಶ್ ಮಾಡ್ಕೊಡ್ತೀನಿ. 4 ಲಕ್ಷ ಸರ್ ಬರೀ ಇದು. 4 ಲಕ್ಷಕ್ಕೆ ಡೀಸೆಲ್ 12 ಮಾಡಲು ಸಿಂಗಲ್ ಓನರ್. ಸೂಪರ್ ಆಗಿದೆ ಸರ್. ಒಂದು ಸಿಂಗಲ್ ಎಂಪಿನೂ ಖರ್ಚಿಲ್ಲ ಗಾಡಿಗೆ ಅಂದ್ರೆ. Volkswagen Polo ದಲ್ಲಿ ನೀವು ಮಾಡಿಫಿಕೇಶನ್ಸ್ ಎಲ್ಲ ಸೂಪರ್ ಆಗಿರುತ್ತೆ ಈ ವೆಹಿಕಲ್ ಗೆ. ನೆಕ್ಸ್ಟ್ ಹಂಗೆ ನೋಡಬಹುದು ಒಂದು Hyundai ಇದೆ. Hyundai Verna 2014 ಮಾಡಲು SX ಏರ್ ಬ್ಯಾಗ್ ABS ಮ್ಯಾಗ್ವಿಲ್ಸ್ ಎಲ್ಲ ಇದೆ ಸರ್. ಸಿಂಗಲ್ ಓನರ್. ಇದು ಕಡಿಮೆ ಓಡಿದೆ ಸರ್. ಇದು 50,000 ಕಿಲೋಮೀಟರ್ ಓಡಿದೆ ಅಷ್ಟೇ ಬರೀ. ಇದು 54,000 ಕಿಲೋಮೀಟರ್ ಓಡಿದೆ ಬರೀ. ಓಕೆ. ಸೂಪರ್ ಇದೆ ಗಾಡಿ. ಮ್ಯಾನ್ಯಲ್ ಆಗಿರುತ್ತೆ. ಮ್ಯಾನ್ಯಲ್ ಸರ್. ಇದು ಅಂದ್ರೆ ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದ್ದೀರಾ ಸರ್? ಇದು ಸರ್ 4,25,000 ಕೊಟ್ ಮಾಡಿ ಸರ್. 4,75,000 ಸಾರಿ. 4,75,000. ರೈಟ್. ಅಂಡ್ ನೆಕ್ಸ್ಟ್ ಹಂಗೆ ನೋಡಬಹುದು ಒಂದು ಹೋಂಡಾ ಸಿಟಿ ಇದೆ. ಹೋಂಡಾ ಸಿಟಿ CVT ಸರ್. ಅದು 2016 ಮಾಡಲ್ ಸಿಂಗಲ್ ಓನರ್. ಪುಷ್ ಬಟನ್ ಸ್ಟಾರ್ಟ್ ಇಲ್ಲ, ಸನ್ ರೂಫ್ ಇಲ್ಲ. CVT ಇದು 16 ಮಾಡಲ್ ಸಿಂಗಲ್ ಓನರ್. ಓಕೆ. ಗಾಡಿ ಚೆನ್ನಾಗಿದೆ. 6 ಲಕ್ಷ ಫೈನಲ್ ಕೊಟ್ಬಿಡಿ ಸರ್. ಬೇಡ 590ಗೆ ಕೊಟ್ಬಿಡ್ತೀನಿ ಸರ್. ಇದು 590ಗೆ ಆಗ್ಬಿಡುತ್ತೆ. 590. ಅಲೈಸ್ ನೋಡಿ ಎಷ್ಟು ಸೂಪರ್ ಆಗಿದೆ. ಆಫ್ಟರ್ ಮಾರ್ಕೆಟ್ ಚೆನ್ನಾಗಿದೆ. ಅಂಡ್ ನೆಕ್ಸ್ಟ್ ಒಂದು ವ್ಯಾಗನರ್ ಇದೆ ಸರ್. ವ್ಯಾಗನರ್ ಸರ್. ಇದು 2008 ಮಾಡಲು ಸಿಂಗಲ್ ಓನರ್ LPG ವಿತ್ ಪೆಟ್ರೋಲ್. FC ಇನ್ಸೂರೆನ್ಸ್ 2 ಮಾಡಿ 2 ಲ್ಯಾಕ್ಗೆ ಕೊಡ್ತೀನಿ ಸರ್ ಬರೀ. ಇದು ನಂದು. ಇದು 2 lakhs ಗೆ ಆಗುತ್ತೆ FC ಇನ್ಸೂರೆನ್ಸ್ ಮಾಡ್ಬಿಟ್ಟು. ಓಕೆ ಸರ್. ಅಂಡ್ ನೆಕ್ಸ್ಟ್ ಒಂದು Polo ಇದೆ. Polo ಸರ್. ಕಂಫರ್ಟ್ ಲೈನ್ ಸಿಂಗಲ್ ಸೆಕೆಂಡ್ ಓನರ್ ಕಮ್ಯುನಿಟಿ ಡೀಸೆಲ್ 75,000 ಕಿಲೋಮೀಟರ್ ಓಡಿದೆ. ಪೆಟ್ರೋಲ್. ಓಕೆ. 3,75,000 ಹೇಳ್ತೀನಿ. 3,50,000ಗೆ ಕೊಡ್ತೀನಿ ಸರ್. 3,50,000 ಗೆ ಆಗ್ಬಿಡುತ್ತೆ. ನೆಕ್ಸ್ಟ್ ಒಂದು ಗ್ರ್ಯಾಂಡ್ i10 ಇದೆ. ಗ್ರ್ಯಾಂಡ್ i10 15 ಮಾಡಲ್ ಸಿಂಗಲ್ ಓನರ್ 45,000 ಕಿಲೋಮೀಟರ್ ಓಡಿದೆ ಸರ್. 3,75,000 ಹೇಳ್ತೀನಿ. ನಿಮ್ ಚಾನಲ್ ಕಡೆ ಬಂದ್ರೆ 3.5ಗೆ ಕೊಟ್ಬಿಡ್ತೀನಿ ಅಂದ್ರೆ. 3.5 ಫೈನಲ್. ಆಲ್ ರೈಟ್ ಸರ್. ನೆಕ್ಸ್ಟ್ ಒಂದು ಅಮೇಜ್ ಆಟೋಮೆಟಿಕ್ ಸರ್. ಇದು 2015 ಮಾಡಲ್ ಸರ್. ಇದು 2014 ಮಾಡಲ್ ಸಿಂಗಲ್ ಓನರ್ 87,000 ಕಿಲೋಮೀಟರ್ ಓಡಿದೆ. ಓಕೆ. 67,000 ಕಿಲೋಮೀಟರ್ ಓಡಿದೆ. CVT ಚೆನ್ನಾಗಿದೆ ಗಾಡಿ. ಏನು ಖರ್ಚಿಲ್ಲ, ಏನಿಲ್ಲ. 4,50,000 ಸರ್. ಇದು 4,50,000 ಓಕೆ. ಲೋನ್ ಬೇಕಾದ್ರೆ 4 ಲಕ್ಷನೇ ಆಗುತ್ತೆ ಇದಕ್ಕೆ ಲೋನ್. 4 lakhs ಲೋನ್ ಆಗ್ಬಿಡುತ್ತೆ. ನೆಕ್ಸ್ಟ್ ಒಂದು Hyundai i20 ಇದೆ. Hyundai i20 2019 ಮಾಡಲು ಸ್ಪೋರ್ಟ್ಸ್ ಆಪ್ಷನ್, ಡ್ಯೂಯಲ್ ಏರ್ ಬ್ಯಾಗ್, ABS ಮ್ಯಾಗ್ವಿಲ್ಸ್, ಪುಷ್ ಬಟನ್ ಸ್ಟಾರ್ಟ್ ಇಲ್ಲ. ಇದು ಮಿರರ್ ಫೋಲ್ಡಿಂಗ್ ಇದೆ. ಆಟೋಮೆಟಿಕ್ ಮಿರರ್ ಫೋಲ್ಡಿಂಗ್ ಇದೆ. ಗಾಡಿ ಚೆನ್ನಾಗಿದೆ. 48,000 ಕಿಲೋಮೀಟರ್ ಓಡಿದೆ ಸರ್. ಇದು 7,15,000 ಕೊಟ್ಟು ಮಾಡ್ತೀನಿ. ನಿಮ್ ಕಡೆ ಬಂದ್ರೆ 6,75,000ಗೆ ಕೊಟ್ಬಿಡ್ತೀನಿ. 6,75,000 6,75,000 ಗೆ ಆಗುತ್ತೆ.
ಓಕೆ ಅಂಡ್ ಇಲ್ಲಿ ಶೋರೂಮ್ ಸ್ಟಾಕ್ಸ್ ಎಲ್ಲ ಮುಗೀತು ಅಂಡ್ ಈಗ ಇನ್ವೆಂಟ್ರಿಗೆ ಹೋಗ್ತಾ ಇದೀವಿ, ಅಲ್ಲಿ ತುಂಬಾನೇ ಸ್ಟಾಕ್ಸ್ ಇದೆ ಅಂಡ್ ಅದನ್ನ ನೋಡೋಣ ಬನ್ನಿ. ಸೊ ವೀಕ್ಷಕರೇ ನೋಡಬಹುದು, ನೆಕ್ಸ್ಟ್ ನಮ್ಮ ಮುಂದೆ ಒಂದು ನಿಸಾನ್ ಮೈಕ್ರಾ ಇದೆ ಸರ್, ಇದು ಡೀಟೇಲ್ ಸರ್. ನಿಸಾನ್ ಮೈಕ್ರಾ 2010 ಮಾಡಲ್ ಸರ್. ಇದು ಸಿಂಗಲ್ ಓನರ್, ABS ಏರ್ ಬ್ಯಾಗ್ ಇದೆ, ಇದರಲ್ಲಿ ಬ್ಯಾಕ್ ವೈಪರ್ ಇದೆ. FC ಮಾಡಿ ಇನ್ಸೂರೆನ್ಸ್ ಮಾಡ್ಕೊಡ್ತೀನಿ ನಾನು. FC 5 ವರ್ಷ 2031 ವರೆಗೂ FC ಮಾಡ್ಕೊಡ್ತೀನಿ. ಇನ್ಸೂರೆನ್ಸ್ 1 ವರ್ಷ ಕೊಡ್ತೀನಿ. 2,25,000 ಸರ್ ಬರೀ. 2,25,000 ಏರ್ ಬ್ಯಾಗ್ ABS ಇರೋ ಗಾಡಿ 2,25,000. FC ಇನ್ಸೂರೆನ್ಸ್ ಮಾಡಿ ಹೊಸ ಟೈರ್ ಹಾಕಿದೀನಿ. ಓಕೆ, ಇದಕ್ಕೆ ಲೋನ್ ಆಗಲ್ಲ ಆದ್ರೆ? ಇಲ್ಲ ಸರ್, ಲೋನ್ ಆಗಲ್ಲ ಇದಕ್ಕೆ. ಯಾಕಂದ್ರೆ 2010 ಮಾಡಲ್ ಲೋನ್ ಆಗಲ್ಲ ಸರ್. 12 ಮಾಡೆಲ್ ಅಬೌವ್ ಆಗುತ್ತೆ. ಇದಕ್ಕೆ ಲೋನ್ ಆಗುತ್ತೆ ಸರ್. ಇದು Hyundai i20 ಸರ್. ಇದು 2013 ಮಾಡಲ್ ಸಿಂಗಲ್ ಓನರ್ ಮ್ಯಾಗ್ನಾ. ಓಕೆ, ಇದ್ರಲ್ಲಿ ಏರ್ ಬ್ಯಾಗ್ ABS ಏನು ಬರಲ್ಲ. ಗಾಡಿ ತುಂಬಾ ಚೆನ್ನಾಗಿದೆ. ಏನು ಖರ್ಚು 95,000 ಕಿಲೋಮೀಟರ್ ಓಡಿದೆ. 3,25,000 ಸರ್ ಇದು ಬರೀ. 3,25,000. 3,25,000 i20 ಸೂಪರ್. i20 ಸೂಪರ್ ಆಗಿದೆ ಗಾಡಿ ಅಂದ್ರೆ. ನೆಕ್ಸ್ಟ್ ಒಂದು ಟಾಟಾ ನ್ಯಾನೋ ಇದೆ ಸರ್. ಟಾಟಾ ನ್ಯಾನೋ 2014 ಮಾಡಲ್ ಸೆಕೆಂಡ್ ಓನರ್, 75,000 ಕಿಲೋಮೀಟರ್ ಓಡಿದೆ ಸರ್ ಇದು. ಓಕೆ, ಆಫರ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್. 1,25,000 ಕೊಡ್ತೀನಿ ಸರ್ ಬರೀ. 1,25,000. ಇದಕ್ಕೆ ಫೀಚರ್ಸ್ ಎಲ್ಲ ಏನೇನು ಸರ್? ಇದರಲ್ಲಿ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಇದೆ. ಇದೊಂದು ಡಿಕ್ಕಿ ಓಪನ್ ಇದೆ, ಹೊಸ ಟೈರ್ ಇದೆ ಅಂಡ್ ಪಾರ್ಕಿಂಗ್ ಸೆನ್ಸರ್ಸ್ ವಿತ್ ಎಲ್ಲ ಇದೆ ಸರ್. ಹಾಕ್ಸಿದ್ದಾರೆ, ಚೆಕ್ ಮಾಡಬಹುದು ಇಲ್ಲಿ. ಇದೆ ಸರ್. 1, 2, 3, 4 XT ಟ್ವಿಸ್ಟ್ ಇದು ವೇರಿಯಂಟ್. ಅಂಡ್ ನೆಕ್ಸ್ಟ್ ಒಂದು Hyundai ವರ್ನಾ ಇದೆ ಸರ್. 2012 ಮಾಡಲ್ ಇದು ಸರ್. CVT ಇದು 2012 ಮಾಡಲ್ ಸಿಂಗಲ್ ಓನರ್, 35,000 ಕಿಲೋಮೀಟರ್ ಓಡಿ ಸರ್ ಬರೀ ಇದು. ಓಕೆ, ಗಾಡಿ ಚೆನ್ನಾಗಿದೆ. 4,50,000 ಕೊಟ್ಟು ಮಾಡ್ತೀನಿ. ನಿಮ್ ಚಾನಲ್ ಕಡೆ ಬಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಕೊಟ್ಬಿಡ್ತೀನಿ ಅಂದ್ರೆ. ಆಲ್ರೈಟ್ ಸರ್. ನೆಕ್ಸ್ಟ್ ಒಂದು ವೆನ್ಯೂ ಇದೆ. ವೆನ್ಯೂ ಸರ್. ಇದು ವೆನ್ಯೂ 2019 ಮಾಡಲ್, ಸೆಕೆಂಡ್ ಓನರ್ ಸರ್ ಇದು. ವಿತ್ ಸನ್ ರೂಫ್ ಗಾಡಿ ಚೆನ್ನಾಗಿದೆ. 7,75,000 ಕೊಟ್ಟು ಮಾಡ್ತೀನಿ ಸರ್. ನಿಮ್ ಚಾನಲ್ ಕಡೆ ಬಂದ್ರೆ 750 ಕೊಟ್ಬಿಡ್ತೀನಿ. ಇದು 19 ಮಾಡಲ್ ಸಿಂಗಲ್ ಸೆಕೆಂಡ್ ಓನರ್. ಸೂಪರ್ ಆಗಿದೆ, ವೆನ್ಯೂ ಚೆಕ್ ಮಾಡಬಹುದು. ನೆಕ್ಸ್ಟ್ ಒಂದು ಸರ್, ಇದು ಗ್ರ್ಯಾಂಡ್ ಐಟನ್ ನಿಯೋಸ್ ಸರ್. ಇದು ಆಟೋಮೆಟಿಕ್ 20 ಮಾಡಲ್ ಸಿಂಗಲ್ ಓನರ್, 20,000 ರಿವನ್ ಸರ್ ಇದು. ಇದು ಜನವರಿಗೆ ನೀವು ಮುಗಿಸೋದಾದ್ರೆ ನಿಮ್ ಚಾನಲ್ ಕಡೆ ಬಂದ್ರೆ 6 ಲಕ್ಷಕ್ಕೆ ಕೊಟ್ಬಿಡ್ತೀನಿ ಸರ್. ಇದು 6 lakhs. ಹೊಸದು ಎಷ್ಟಿದೆ ಸರ್ ಇದು? ಇದು 7,90,000 8 lakhs ಸಮಥಿಂಗ್ ಇರ್ಬೇಕು ಸರ್ ಇದು. 8 lakhs. 8 lakhs ಇದು 590 ಕೊಟ್ಬಿಡೋಣ ಸರ್ ಬೇಕಾದ್ರೆ. 5,90,000 ಕೊಟ್ಬಿಡೋಣ. CVT ಸಿಂಗಲ್ ಓನರ್, 20,000 ರಿವನ್, ಇನ್ಸೂರೆನ್ಸ್ ಪೆಟ್ರೋಲ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಒಂದು Volkswagen Vento ಇದೆ ಸರ್. ಇದು ಸರ್ Vento 2012 ಮಾಡಲ್ ಸಿಂಗಲ್ ಓನರ್, ಡೀಸೆಲ್ ಗಾಡಿ ಚೆನ್ನಾಗಿದೆ ಸರ್ ಇದು. ಓಕೆ, ಇದನ್ನ ಜನವರಿ ಆಫರ್ 3,25,000 ಕೊಟ್ಬಿಡ್ತೀನಿ ಸರ್. ಇದನ್ನ ಡೀಸೆಲ್ Vento 3,25,000. ಓಕೆ, ನೆಕ್ಸ್ಟ್ ಒಂದು ಡಿಸೈರ್ ಇದೆ ಸರ್. ಇದು ಡಿಸೈರ್ 2010 ಮಾಡಲು ಥರ್ಡ್ ಓನರ್, ZX ಏರ್ ಬ್ಯಾಗ್ ABS ಮ್ಯಾಗ್ವಿಲ್ಸ್ ಎಲ್ಲ ಇದೆ. ಗಾಡಿ ಚೆನ್ನಾಗಿದೆ ಸರ್. 290 ಸರ್ ನಿಮ್ ಕಡೆ ಬಂದ್ರೆ. 275 ಆಸ್ ಇಟ್ ಈಸ್. 2,75,000 rupees ಆಲ್ಟೋ ರೇಟ್. ಆಲ್ಟೋ ಗ್ರ್ಯಾಂಡ್ 800 ಇದೆ. ಬರೀ 800 ಇದು. ಡೀಸೆಲ್ ಬರ್ತಾ ಪೆಟ್ರೋಲ್? ಡೀಸೆಲ್ ಸರ್, ಪೆಟ್ರೋಲ್ ಸರ್. ಪೆಟ್ರೋಲ್ ಮ್ಯಾನ್ಯಲ್ ಸರ್. ಓಕೆ, ನೆಕ್ಸ್ಟ್ ಒಂದು ಸ್ಕೋಡಾ ರ್ಯಾಪಿಡ್ ಇದೆ ಸರ್. ಸ್ಕೋಡಾ ರ್ಯಾಪಿಡ್ ಸರ್ 2013 ಮಾಡಲ್ ಸಿಂಗಲ್ ಓನರ್, CVT ಟಾಪ್ ಎಂಡ್, ಏರ್ ಬ್ಯಾಗ್ ABS ಮ್ಯಾಗ್ವಿಲ್ಸ್ ಎಲ್ಲ ಇದೆ. 50,000 ರಿವನ್ ಸರ್ ಇದು. 4,75,000 ಕೊಟ್ಟು ಮಾಡ್ತಾ ಇದೀನಿ. 4,25,000 ಬಂದ್ರೆ ಕೊಟ್ಬಿಡ್ತೀನಿ ಸರ್. ಅಂದ್ರೆ 4,25,000, 4,25,000 ಮೇಲೆ ಕೊಟ್ಬಿಡ್ತೀನಿ ಸರ್. ಸೂಪರ್. ಅಂಡ್ ಕಲರು ಸೂಪರ್ ಆಗಿದೆ ಅಂತ. ಗಾಡಿ ಚೆನ್ನಾಗಿದೆ ಸರ್. ನಾನ್ ಆಕ್ಸಿಡೆಂಟಲ್ ಒರಿಜಿನಲ್ ಗಾಡಿ, ಒರಿಜಿನಲ್ ಇದು. ಏನಿಲ್ಲ, ಯಾವ್ದು ಪ್ರೆಸ್ಟೇಜ್ ಇಲ್ಲ ಗಾಡಿನ. ಸೂಪರ್ ಸರ್. ನೆಕ್ಸ್ಟ್ ಒಂದು ಸರ್ ಇಟಿಯಾಸ್ V ಇದು ಟಾಪ್ ಎಂಡ್, ಏರ್ ಬ್ಯಾಗ್ ABS ಮ್ಯಾಗ್ವಿಲ್ಸ್ ಎಲ್ಲ ಇದೆ. 2013 ಮಾಡಲ್ ಸೆಕೆಂಡ್ ಓನರ್, 58,000 ರಿವನ್ ಸರ್. ಬರೀ ಇದು ಜನವರಿ ಆಫರ್ 3,90,000 ಕೊಟ್ಬಿಡೋಣ ಸರ್. ಇದನ್ನ ಇದಕ್ಕೆ ಫೀಚರ್ಸ್ ಎಲ್ಲ ಏನೇನು? ಫೀಚರ್ ಏರ್ ಬ್ಯಾಗ್ ಇದೆ, ABS ಇದೆ, ಮ್ಯಾಗ್ವಿಲ್ಸ್ ಇದೆ ಅಂದ್ರೆ. ಓಕೆ, ಆಲ್ರೈಟ್ ಸರ್. ನೆಕ್ಸ್ಟ್ ಒಂದು ಹೋಂಡಾ ಸಿಟಿ ಇದೆ. ಚೆಕ್ ಹೋಂಡಾ ಸಿಟಿ 2008 ಮಾಡಲ್, ಥರ್ಡ್ ಓನರ್, ಏರ್ ಬ್ಯಾಗ್ ABS ಮ್ಯಾಗ್ವಿಲ್ಸ್ ಎಲ್ಲ ಇದೆ ಗಾಡಿಗೆ. ಇದು ಓನ್ಲಿ 225 ಕೋಟ್ ಮಾಡ್ತಾ ಇದೀನಿ ನಿಮಗೆ. ನಿಮ್ ಚಾನಲ್ ಕಡೆ ಬಂದ್ರೆ ಬರೀ 190 ಕೊಡ್ತೀನಿ ಸರ್. 1,90,000 ಬರೀ. 1,90,000 ಸರ್. ನೆಕ್ಸ್ಟ್ ಒಂದು Volkswagen Polo ಹೈಲ್ಯಾಂಡ್ ಟಾಪ್ ಎಂಡ್ ಡೀಸೆಲ್ 2014 ಮಾಡಲು ಸಿಂಗಲ್ ಓನರ್, ಏರ್ ಬ್ಯಾಗ್ ಇದೆ, ABS ಇದೆ, ಮ್ಯಾಗ್ವಿಲ್ಸ್ ಇದೆ, ಹೈಲ್ಯಾಂಡ್ ಟಾಪ್ ಎಂಡ್ ಡೀಸೆಲ್ ವರ್ಷನ್, 95,000 ಕಿಲೋಮೀಟರ್ ಓಡಿದೆ ಸರ್. 4,75,000 ಕೋಟ್ ಮಾಡ್ತೀನಿ. ನಿಮ್ ಚಾನಲ್ ಕಡೆ 4,25,000 ನೋಡ್ ಕೊಟ್ಬಿಡ್ತೀನಿ ಅಂದ್ರೆ, ಹೆಚ್ಚು ಕಡೆ ಕೊಟ್ಬಿಡ್ತೀನಿ ಅಂದ್ರೆ. ಜನವರಿ ಆಫರ್ 4,25,000. ಸೂಪರ್ ಸರ್. ನೆಕ್ಸ್ಟ್ ಒಂದು ಇನ್ನೊಂದು ಹೋಂಡಾ ಸಿಟಿ ಇದೆ ಸರ್. ಹೋಂಡಾ ಸಿಟಿ ಇದು ಜನವರಿ ಆಫರ್ 1,25,000, 2008 ಮಾಡಲು, ಅಲ್ಲ 2006 ಮಾಡಲು, ಸೆಕೆಂಡ್ ಓನರ್, FC ರನ್ನಿಂಗ್ ಇದೆ, ಇನ್ಸೂರೆನ್ಸ್ ಲ್ಯಾಪ್ಸ್ ಇದೆ. 1,25,000 ಆಲ್ಟೋ ಬರಲ್ಲ ಈ ರೇಟ್ ಅಂದ್ರೆ. 1,25,000 ಸೂಪರ್ ಆಗಿದೆ. ಫಸ್ಟ್ ಟೈಮ್ ಯಾರಾದ್ರೂ ಇದ್ರೆ ಒಂದು ಕಲಿಯೋರು ಸೂಪರ್ ಆಗಿರುತ್ತೆ ಈ ವೆಹಿಕಲ್ ಅಂತ ಹೇಳ್ಬೋದು. ನೆಕ್ಸ್ಟ್ ಒಂದು ಇನ್ನೊಂದು ಡಿಸೈರ್ ಇದೆ. ಡಿಸೈರ್ ಸರ್. ಇದು 2011 ಮಾಡಲು, ಸೆಕೆಂಡ್ ಓನರ್ ಆಗಿದೆ. ಇದು ಪೆಟ್ರೋಲ್ VXI 3,25,000 ಸರ್ ಇದು. ಸೂಪರ್ ಸರ್. ಅಂಡ್ ಡೀಸೆಲ್ ಪೆಟ್ರೋಲ್ ಸರ್. ಪೆಟ್ರೋಲ್ ಆಗಿರುತ್ತೆ. ನೆಕ್ಸ್ಟ್ ಒಂದು i20 ಕಲೆಕ್ಷನ್ಸ್ ನೋಡಬಹುದು, ತುಂಬಾನೇ ಇದೆ.
ಅಂಡ್ ಇದು ಒಂದು ಇದೆ ಸರ್, ಇದು ಡೀಟೇಲ್ಸ್. ಸರ್ ಇದು 2018 ಮಾಡಲು ಸರ್. ಇದು 6 ಇಯರ್ ಬ್ಯಾಗ್ ಪುಷ್ಪ ಸ್ಟಾರ್ಟ್. ಇದು ಜನವರಿ ಆಫರ್ 6 lakhs ಸರ್. ಬರೇ 6 lakhs ಗೆ ಆಗುತ್ತೆ. 6 ಇಯರ್ ಬ್ಯಾಗ್ ಪುಷ್ಪ ಸ್ಟಾರ್ಟ್, ಆಸ್ತ ಆಪ್ಷನಲ್ 6 ಲಕ್ಷಕ್ಕೆ ನಿಮಗೆ ಕೊಟ್ಬಿಡ್ತೀನಿ ಅಂದ್ರೆ. ನೆಕ್ಸ್ಟ್ ನೋಡಬಹುದು ನಮ್ಮ ಮುಂದೆ ಒಂದು ಸ್ಕೋಡಾ ರ್ಯಾಪಿಡ್ ಇದೆ. ಸ್ಕೋಡಾ ರ್ಯಾಪಿಡ್ ಸರ್. ಇದು 21 ಮಾಡಲ್ ಸಿಂಗಲ್ ಓನರ್ 35,000 ರಿವನ್ ಸರ್. ಇದು ಇಯರ್ ಬ್ಯಾಗ್, ABS, ಮ್ಯಾಗ್ವಿಲ್ಸ್ ಎಲ್ಲ ಇದೆ. ಟಾಪ್ ಎಂಡ್ ಸಿಂಗಲ್ ಓನರ್. ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ 7,50,000 ಕೊಟ್ ಮಾಡ್ತೀನಿ ಸರ್. ನಿಮ್ ಚಾಲರ್ ಕಡೆಯಿಂದ 7 ಲಕ್ಷಕ್ಕೆ ಕೊಡ್ತೀನಿ ಸರ್. 690 ಗೆ ಕೊಡ್ತೀನಿ ಸರ್. 690 ಗೆ 690 21 ಮಾಡಲ್ ಸಿಂಗಲ್ ಓನರ್. ಓಕೆ. ಇದು ಹೊಸದು ಎಷ್ಟಿರುತ್ತೆ ಸರ್? ಹೊಸದು 14-15 ಲಕ್ಷ ಸರ್. ಇದು 14 lakhs 15 lakh ಇರುತ್ತೆ ಅದೇ. ಓಕೆ. ನೆಕ್ಸ್ಟ್ ಒಂದು ಸೆಲೆರಿಯೋ ಇದೆ ಸರ್. ಇದು ಡೀಟೇಲ್ಸ್. ಸೆಲೆರಿಯೋ 2015 ಮಾಡಲ್ ಸರ್. ಸಿಂಗಲ್ ಓನರ್ 80,000 ರಿವನ್ ಇದು. ಓಕೆ. ಇದು ನಿಮ್ ಚಾನಲ್ ಕಡೆ 3.4 ಲಕ್ಷ ಕೊಟ್ಬಿಡ್ತೀನಿ ಸರ್. 3.4 ಲಕ್ಷಕ್ಕೆ ಆಗುತ್ತೆ. ನೆಕ್ಸ್ಟ್ ಯಾರಾದ್ರೂ ಒಂದು i20 ಬೇಡ ಇಲ್ಲ ಬಲೆನೋ ಏನಾದ್ರು ಬೇಕಂದ್ರೆ ನೋಡ್ಬೋದು ಸರ್. ಇದು ಡೀಟೇಲ್ಸ್ ಸರ್. 2017 ಮಾಡಲ್ ಜೀಟಾ ಪುಷ್ಪ ಸ್ಟಾರ್ಟ್, ಇಯರ್ ಬ್ಯಾಗ್, ABS, ಮ್ಯಾಗ್ವಿಲ್ಸ್ ಎಲ್ಲ ಇದೆ. ಟಾಪ್ ಎಂಡ್. ಓಕೆ. ಆಲ್ಫಾಗಿಂತ ಒಂದು ವರ್ಷನ್ ಕಮ್ಮಿ ಜೀಟಾ, ಬಟ್ ಎಲ್ಲ ಇದೆ, ಫೀಚರ್ ಎಲ್ಲ ಇದೆ. ಓಕೆ. ಇದು ನಿಮ್ಮ 6,50,000 ಸರ್. 6,05,90 ಕೊಟ್ಬಿಡೋಣ ಸರ್. 590 5,75 ಕೊಟ್ಬಿಡೋಣ ಸರ್. ಆಟೋಮೆಟಿಕ್ CVT ಸರ್. ಇದು 17 ಮಾಡಲ್ ಸಿಂಗಲ್ ಓನರ್ CVT ಪುಷ್ಪ ಸ್ಟಾರ್ಟ್, ಟಾಪ್ ಎಂಡ್. ಪೆಟ್ರೋಲ್ ಆಗಿದೆ. ಓಕೆ ಸರ್. ಸೊ ವೀಕ್ಷಕರೇ ನೆಕ್ಸ್ಟ್ ನೋಡಬಹುದು ನಮ್ಮ ಮುಂದೆ ಆಲ್ಟೋ ಇದೆ. ಆಲ್ಟೋ K10 VXi ಸಿಂಗಲ್ ಓನರ್ 40,000 ಕಿಲೋಮೀಟರ್ ಸರ್. ಅಷ್ಟು ಓಟೋದು ವಿತ್ ಹಿಸ್ಟ್ರಿ. ಓಕೆ ಸರ್. ಇದು PY ಗಾಡಿ. ಕಸ್ಟಮರೇ ಟ್ಯಾಕ್ಸ್ ಕಟ್ಟಾರೆ, ಕಸ್ಟಮರೇ ರೀನಂಬರ್ ಮಾಡ್ತಾರೆ. KA04 ಬಂದಿದೆ ಆಲ್ರೆಡಿ ಆಲೆ. ಓಕೆ. ಇದು 2,75,000 ಕೊಟ್ಟು ಮಾಡ್ತೀನಿ. 2,25,000 ಕೊಡ್ತೀನಿ ಸರ್ ನಿಮ್ ಕಡೆಯಿಂದ ಬಂದ್ರೆ. ಒಂದು 5,000 ಬಿಟ್ಟು ಕೊಟ್ಬಿಟ್ಟು 220 ಕೊಟ್ಬಿಡ್ತೀರಿ. 215 ಲಾಸ್ಟ್ ಪ್ರೈಸ್. 215 2,15,000 ರೂಪಾಯಿ. 2012 ಮಾಡಲು ಆಲ್ಟೋ K10 VXi ಕರ್ನಾಟಕ ಟ್ಯಾಕ್ಸ್ ಎಲ್ಲ ಕಟ್ಟಿ ರೀನಂಬರ್ ಬಂದಿದೆ ಅಂದೆ. ಸೂಪರ್ ಸರ್. ನೆಕ್ಸ್ಟ್ ಒಂದು ರೆನಾಲ್ಟ್ ಕ್ಲೈಂಬರ್ ಸರ್. ಇದು ಅಲ್ಲ 1 ಲೀಟರ್ ರೆನಾಲ್ಟ್ ಕ್ವಿಡ್ ಕ್ಲೈಂಬರ್ ಸ್ಟಿಕರಿಂಗ್ ಡಿಫರೆನ್ಸ್ ಆಗುತ್ತೆ. ಓಕೆ ಸರ್. ಇದು ಡೀಟೇಲ್ಸ್ ಸರ್. ಇದು 2017 ಮಾಡಲು ಸರ್. ಸೆಕೆಂಡ್ ಓನರ್ 48,000 ಕಿಲೋಮೀಟರ್ ಓಡಿದೆ. 3,75,000 ಕೊಟ್ಟು ಮಾಡೀನಿ. 3,50,000 ಕೊಡ್ತೀನಿ. ಇಲ್ಲ ನಿಮ್ ಕಡೆ ಇದೆ ಬಂದ್ರೆ 3,25,000 ಕೊಟ್ಬಿಡ್ತೀನಿ ಸರ್. 3,25,000 ಕೊಟ್ಬಿಡ್ತೀನಿ. ಓಕೆ ಸರ್. ನೆಕ್ಸ್ಟ್ ಒಂದು ಸ್ಯಾಂಟ್ರೋ ಇದೆ ಸರ್. ಸ್ಯಾಂಟ್ರೋ 2008 ಮಾಡಲು ಸರ್. FC ರನ್ನಿಂಗ್, ಇನ್ಸೂರೆನ್ಸ್ ರನ್ನಿಂಗ್, ಹೊಸ ಟೈರು. ಗಾಡಿ ತುಂಬಾ ಚೆನ್ನಾಗಿದೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಆಗಿದೆ ಗಾಡಿಗೆ ಸರ್. 1,80,000 ರೂಪಾಯಿ ಕೊಡ್ತೀನಿ ಸರ್ ಈ ಗಾಡಿ ನಂದೆ. 1,80,000. ಇನ್ನೊಂದು 5,000 ಕಮ್ಮಿ ಮಾಡ್ಬಿಟ್ಟು 1,75,000 ಫೈನಲ್. 1,75,000. 8 ಮಾಡಲು FC ರನ್ನಿಂಗ್ ಐತೆ, ಇನ್ಸೂರೆನ್ಸ್ ರನ್ನಿಂಗ್ ಐತೆ. ಗಾಡಿ ತುಂಬಾ ಚೆನ್ನಾಗಿದೆ. ಟಚ್ ಸ್ಕ್ರೀನ್ ಸಿಸ್ಟಮ್ 15,000 ರೂಪಾಯಿ ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕಿದ್ರೆ, ಹೊಸ ಟೈರ್ ಹಾಕಿದ್ರೆ ಗಾಡಿ ಏನು ಖರ್ಚಿಲ್ಲ. ಸೂಪರ್ ಸರ್. ನೆಕ್ಸ್ಟ್ ಒಂದು i10 ಇದೆ ಸರ್. ಇದು ಡೀಟೇಲ್ಸ್ ಸರ್. i10 ಗ್ರ್ಯಾಂಡ್ ಸರ್. ಇದು 2018 ಮಾಡಲ್ ಸೆಕೆಂಡ್ ಓನರ್ 48,000 ರೀ ಓನ್ಲಿ. ಓಕೆ. ಮ್ಯಾಗ್ನಾ ವಿತ್ ಹಿಸ್ಟ್ರಿ ಇದೆ. ಗಾಡಿ ಚೆನ್ನಾಗಿದೆ. 4,75,000 ಕೋಟ್ ಮಾಡಿದ್ದೀನಿ ಸರ್. ನಿಮ್ ಕಡೆಯಿಂದ ಬಂದ್ರೆ 4,25,000 ಕೊಡ್ತೀನಿ ಸರ್ ಇದನ್ನ. ಸೂಪರ್ ಸರ್. ನೆಕ್ಸ್ಟ್ ಒಂದು i10 ಸರ್. ಇದು 5 ವರ್ಷ FC, 1 ವರ್ಷ ಇನ್ಸೂರೆನ್ಸ್. 2009 ಮಾಡಲು ಸೆಕೆಂಡ್ ಓನರ್ 48,000 ಕಿಲೋಮೀಟರ್ ಓಡಿದೆ ಸರ್. ತುಂಬಾ ಚೆನ್ನಾಗಿದೆ ಗಾಡಿ. ಓಕೆ. 2,25,000 ಕೊಡ್ತೀನಿ ಸರ್. ಬಂದ್ರೆ 2,25,000 ಆಗುತ್ತೆ. 2,15,000 ಕೊಟ್ಬಿಡೋಣ ಸರ್. ಕ್ಲೋಸ್ ಮಾಡಿ ಸರ್. 15 ಆಗುತ್ತೆ. ನೆಕ್ಸ್ಟ್ ಒಂದು ಆಡಿ ಇದೆ ಸರ್. ಆಡಿ A4 ಇದು 2009 ಮಾಡಲು, ಅಲ್ಲ 2012 ಮಾಡಲು, ಥರ್ಡ್ ಓನರ್ ಆಗಿದೆ ಸರ್. ಇದು ಓಕೆ. 95,000 ಕಿಲೋಮೀಟರ್ ಓಡಿದೆ. ಗಾಡಿ ತುಂಬಾ ಚೆನ್ನಾಗಿದೆ ಗಾಡಿ. ಇದು ಓನ್ ಇದು ಇಟ್ಕೊಂಡಿದ್ವಿ ನಾವು, ಕೊಟ್ಟಿದ್ವಿ, ತಿರ್ಗಾ ವಾಪಸ್ ಸೇಲ್ಗೆ ಬಂದಿದೆ. ಓಕೆ. 8,75,000 ಸರ್. ಇದು ಅಂದೆ 8,75,000. ಇದಕ್ಕೆ ಲೋನ್ ಆಗುತ್ತಲ್ಲ ಸರ್? ಇದಕ್ಕೂ ಲೋನ್ ಆಗುತ್ತೆ. 12 ಮಾಡಲ್ಲ ಸರ್. 24 ಯಾವ್ದಾರ ಮಾಡ್ತಾರೆ ಅಂದೆ. ಓಕೆ ಸರ್. ನೆಕ್ಸ್ಟ್ ಒಂದು ಹೋಂಡಾ ಅಮೇಜ್ ಇದೆ. ಹೋಂಡಾ ಅಮೇಜ್ ಅಲ್ಲ ಸರ್, ಹೋಂಡಾ ಬ್ರಿಯೋ. ಇದು ಹೋಂಡಾ ಬ್ರಿಯೋನಾ? ಓಕೆ. 2016 ಮಾಡಲು ಹೋಂಡಾ ಬ್ರಿಯೋ ಸಿಂಗಲ್ ಓನರು 40,000 ಕಿಲೋಮೀಟರ್ ಓಡಿದೆ. ವೈಟ್ ಕಲರ್. ಓಕೆ. ಇದು 4 lakh ಕೊಟ್ಟಿದ್ದೇನೆ ಸರ್. ಇದು 4 lakh 4 lakhs ಗೆ ಆಗುತ್ತೆ. ನೆಕ್ಸ್ಟ್ ಒಂದು i10 ಅಲ್ಲ ಸರ್. Hyundai Ion 2015 ಮಾಡಲು ಸೆಕೆಂಡ್ ಓನರ್ ಕಸ್ಟಮರ್ ಗಾಡಿ. ಇದು ತುಂಬಾ ಚೆನ್ನಾಗಿದೆ. ಹೊಸ ಟೈರ್ ಹಾಕಿದ್ದಾರೆ ಸರ್. ಇದು 2,99,000 ಇಲ್ಲ 275 ಕೊಟ್ಬಿಡ್ತೀವಿ ಸರ್ ಇದನ್ನ. 2,75,000. 2,75,000. ಓಕೆ ಸರ್. ಇದು 2010 ಮಾಡಲು ಆಲ್ಟೋ 5 ವರ್ಷ FC, 1 ವರ್ಷ ಇನ್ಸೂರೆನ್ಸ್ ಎಲ್ಲ ರೆಡಿ ಆಗಿದೆ. 1,90,000 ಸರ್. ಓನ್ಲಿ 1,90,000 ರೂಪಾಯಿ. ಓಕೆ ಸರ್. ಕ್ಲೋಸ್ ಮಾಡೋಣ ಅಂದೆ. ನೆಕ್ಸ್ಟ್ ಒಂದು ಸಿಲೆರಿಯಾ ಇದೆ ಸರ್. ಸಿಲೆರಿಯಾ ZXi ಆಪ್ಷನಲ್ ಸರ್. ಇದು ಡ್ಯೂಯಲ್ ಏರ್ ಬ್ಯಾಗ್ ಇದೆ, ABS ಇದೆ, ಮ್ಯಾಗ್ವಿಲ್ಸ್ ಇದೆ. ಪುಷ್ಪ ಸ್ಟಾರ್ಟ್ ಒಂದಿಲ್ಲ ಇದರಲ್ಲಿ ಸರ್. ಇದು ಜನವರಿ ಆಫರ್. ಇದು ಟಚ್ ಸ್ಕ್ರೀನ್ ಸಿಸ್ಟಮ್ ಆಗಿದೆ ಸರ್. 2,99,999 ಸರ್. ಇದು ಸೂಪರ್ ಸರ್. ಈ ರೇಟ್ ಯಾರು ಕೊಡಲ್ಲ ಸರ್. 14 ಮಾಡಲು ಸೆಕೆಂಡ್ ಥರ್ಡ್ ಓನರ್ ಸರ್. ಇದು ಒಂದೇ
ಥರ್ಡ್ ಓನರ್ ಆಗಿರುತ್ತೆ. 14 ಮಾಡಲಿದ್ದು ZXi ಆಪ್ಷನಲ್ ಥರ್ಡ್ ಓನರ್ ಆಗಿದೆ. ಅದಕ್ಕೋಸ್ಕರ 2,99,999 ಕೊಟ್ಬಿಡೋಣ ಫೈನಲ್. ಓಕೆ ಸರ್. ನೆಕ್ಸ್ಟ್ ಒಂದು ಹೋಂಡಾ ಸಿಟಿ ಇದೆ. ಸೊ ಹೋಂಡಾ ಸಿಟಿ 2011 ಮಾಡಲ್ ಸರ್, ಸೆಕೆಂಡ್ ಓನರ್. ಓಕೆ. ತುಂಬಾ ಚೆನ್ನಾಗಿದೆ. ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ಸ್ ಎಲ್ಲ ಇದೆ. ಓನ್ಲಿ 3,25,000 ಸರ್ ಬರೀ. 3,25,000 ಬರೀ. ನೆಕ್ಸ್ಟ್ ನೋಡಬಹುದು ಹಂಗೆ ನಮ್ಮ ಮುಂದೆ ಒಂದು i20 ಇದೆ ಸರ್. ಇದು ಡೀಟೇಲ್ಸ್ ಸರ್ Hyundai i20 2011 ಮಾಡಲ್ ಸರ್, ಸಿಂಗಲ್ ಓನರ್. ಕಿಲೋಮೀಟರ್ 70,000 ಕಿಲೋಮೀಟರ್ ಓಡಿದೆ. ಗಾಡಿ ಚೆನ್ನಾಗಿದೆ. ಇದು 3 ಲಕ್ಷ ಕೊಟ್ಬಿಡೋಣ ಸರ್. 3 lakhs ಆಗುತ್ತೆ. 3 ಲಕ್ಷ ಪೆಟ್ರೋಲ್ ಸರ್, ಪೆಟ್ರೋಲ್ ಸರ್. ಅದು ಗಾಡಿ ಚೆನ್ನಾಗಿದೆ, ಏನು ಖರ್ಚಿಲ್ಲ. 3 lakhs ಸರ್ ಫೈನಲ್. 3 lakhs ಕೊಟ್ಬಿಡೋಣ. ಓಕೆ ಸರ್. ಎಲ್ಲ ರನ್ನಿಂಗ್ ಇದೆ. TUV ಗಾಡಿ ಸರ್ 2019 ಮಾಡಲು, ಸಿಂಗಲ್ ಓನರ್. 70,000 ರಿವನ್, ಹೊಸ ಟೈರ್ ಹಾಕಿದೆ, ಫುಲ್ಲಿ ಟಾಪ್ ಎಂಡ್ ಟರ್ನ್. ಯಾರಾದ್ರೂ ರಿಕ್ವೆಂಟ್ ಇದ್ರೆ ಹೇಳಿ. ರೆಡ್ ಕಲರ್ ಬರೇ 8,25,000 ಕೊಟ್ಬಿಟ್ಟಿದ್ದೀನಿ ಸರ್. ಅಂದ್ರೆ ಸೊ ವೀಕ್ಷಕರೇ ನೋಡಿರ್ಬೋದು ಸ್ಟಾಕ್ಸ್ ಗಳ ಬಗ್ಗೆ ಬಸವರಾಜ್ ಸರ್ ಅವರು ಸೂಪರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಏನೇ ಡೌಟ್ ಇದ್ರು ಸರ್ದು ನಂಬರ್, ಕಾಂಟ್ಯಾಕ್ಟ್ ಡೀಟೇಲ್, ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅಂಡ್ ಡಿಸ್ಪ್ಲೇ ಅಲ್ಲಿ ಕೆಲೆ ಕೂಡ ಕೊಟ್ಟಿರ್ತೀನಿ, ಚೆಕ್ ಮಾಡಬಹುದು. ಸರ್ ಏನಿಲ್ಲಕ್ಕೆ ಇಷ್ಟ ಬರ್ತೀರಾ ಸರ್ ವೀಕ್ಷಕರಿಗೆ? ಕಸ್ಟಮರ್ ಜನವರಿ ಡಿಸೆಂಬರ್ ಅಲ್ಲಿ ಸ್ವಲ್ಪ ಕಮ್ಮಿ ಆಯ್ತು. ಡಿಸೆಂಬರ್ ಅಲ್ಲಿ ಚೆನ್ನಾಗಿದೆ, ಜನವರಿ ಸ್ವಲ್ಪ ಕಮ್ಮಿ ಆಗಿದೆ. ಕಸ್ಟಮರ್ ಬಂದ್ರೆ ಗಾಡಿಗಳನ್ನ ನೋಟ್ ಮಾಡ್ಕೊಡ್ತೀವಿ. ನಮ್ಮ ಕಡೆ ನಮ್ಮ ಹತ್ರ ಇಲ್ಲ ಅಂದ್ರೆ ಕಸ್ಟಮರ್ ಯಾರನ್ನ ಬೇರೆ ಬಂದ್ರೆ ಬೇರೆ ಕಡೆಯಿಂದ ತರಿಸ್ಬಿಟ್ಟು ಗಾಡಿ ಕೊಡ್ತೀನಿ. ನೀವು ಎಲ್ಲಿದ್ದಾನೆ ಇರ್ಲಿ, ಗುಲ್ಬರ್ಗ, ಬೀಜರ್, ಎಲ್ಲನ ಇರ್ಲಿ, ನೀವು ಲೋನ್ ಮಾಡ್ಕೊಡ್ತೀನಿ. ಲೋನ್ಗೆಲ್ಲ ಮಾಡ್ಕೊಡ್ತೀವಿ, ಏನ್ ತೊಂದರೆ ಇಲ್ಲ. 80% ಲೋನ್ ಮಾಡ್ಕೊಡ್ತೀವಿ. ಸೂಪರ್ ಸರ್. ಅಂಡ್ ಡೈರೆಕ್ಟ್ ಬನ್ನಿ, ಟೆಸ್ಟ್ ಡ್ರೈವ್ ತಗೊಳ್ಳಿ. ಗಾಡಿನ ಯಾವ್ದಾದ್ರು ಇಷ್ಟ ಆದ್ರೆ ಎಲ್ಲಾದ್ರೂ ಮೆಕ್ಯಾನಿಕ್ ಎಲ್ಲ ಕರ್ಕೊಂಡ್ ಬಂದು ಚೆಕ್ ಕೂಡ ಮಾಡಿಸ್ಬೋದು, ಏನ್ ತೊಂದರೆ ಇರಲ್ಲ. ತೊಂದರೆ ನೋಡಿ ಸರ್. ಇದು ಹೋಂಡಾ ಅಮೇಜ್. ಒನ್ ಡೇ 70,000 ಸ್ಯಾಲ್ರಿ ಅವರಿಗೆ. ಒನ್ ಡೇ ಬಂದು 25,000 ಬುಕ್ ಮಾಡೋದ್ರು. ನೆಕ್ಸ್ಟ್ ಡೇನೇ ಅವ್ರಿಗೆ ಲೋನ್ ಆಗಿದೆ, ಅಪ್ರೂವಲ್ ಆಗಿದೆ. ನಿನ್ನೆ ಇನ್ಸ್ಪೆಕ್ಷನ್ ಆಯ್ತು, ಇವತ್ತು ಅಪ್ರೂವಲ್ ಆಗಿದೆ ಆಲ್ರೆಡಿ. ಒಟ್ಟು ನಾಳೆ ಡೆಲಿವರಿ ಕೊಡ್ತೀನಿ. ನಾಳೆ ಲಾಸ್ಟ್ ವಿಡಿಯೋ ನಾವೇ ಮಾಡಿರೋದು ಗಾಡಿನ. ಈಗ ಇವಾಗ ಇಲ್ಲಿ ಆಣೆಪಾಳ್ಯ ಹತ್ರ ಚೆನ್ನಾಗಿದೆ. ಸೂಪರ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಸೊ ವೀಕ್ಷಕರೇ, ನಿಮಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಅದೇ ನೀವು ನಮಗೆ ಮಾಡಬೇಕು. ಸೊ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಇಟ್ಸ್ ಪವಿತ್ರನ್ ಸೈನಿಂಗ್ ಔಟ್. ಬೈ ಬೈ, ಪೀಸ್ ಔಟ್, ಟೇಕ್ ಕೇರ್.